ಒಂದು ಸುಂದರ ರಾಜ್ಯದಲ್ಲಿ ಧರ್ಮರಾಜ ಎಂಬ ಒಳ್ಳೆಯ ರಾಜನಿದ್ದನು. ಅವನಿಗೆ ಆರವ್ ಎಂಬ ಚಿಕ್ಕ ಮಗನಿದ್ದ. ಮಂತ್ರಿಗೆ ಚಿನ್ನು ಎಂಬ ಬುದ್ಧಿವಂತ ಮಗಳು ಇದ್ದಳು. ಇಬ್ಬರು ತುಂಬಾ ಒಳ್ಳೆಯ ಸ್ನೇಹಿತರು. ಒಂದು ದಿನ ರಾಜನು ಹೇಳಿದನು, ಯಾರು ರಾಜ್ಯಕ್ಕೆ ಉಪಕಾರ ಮಾಡ್ತಾರೋ ಅವರಿಗೆ ಬಹುಮಾನ ಕೊಡುತ್ತೇನೆ. ಆಗ ಆರವ್ ಮತ್ತು ಚಿನ್ನು ಕಾಡಿಗೆ ಹೋದ್ರು. ಅಲ್ಲಿ ಒಂದು ಗಾಯಗೊಂಡಿರುವ ಜಿಂಕೆಯನ್ನು ಕಂಡರು. ಚಿನ್ನು ಅದಕ್ಕೆ ಔಷಧ ಹಾಕಿದಳು. ಆರವ್ ನೀರು ತಂದನು. ಕೆಲ ದಿನಗಳ ನಂತರ ಜಿಂಕೆ ಗುಣವಾಯಿತು. ಆ ಜಿಂಕೆ ಮಾಯಾ ಜಿಂಕೆಯಾಗಿತ್ತು. ಇದು ಮಕ್ಕಳಿಗೆ ಒಂದು ಚಿನ್ನದ ಹಣ್ಣು ಕೊಟ್ಟಿತು. ಈ ಹಣ್ಣು ಯಾರಿಗೆ ಕೊಟ್ಟರೂ ಅವರ ಮನೆಗೆ ಸಂತೋಷ ಬರುತ್ತದೆ ಎಂದು ಹೇಳಿತು. ಆ ಹಣ್ಣು ಬಹಳ ಶಕ್ತಿಶಾಲಿ ಮತ್ತು ಬಡವರಿಗೆ ಸಹಾಯ ಮಾಡ್ತದೆ ಎಂದು ನನಗೆ ಗೊತ್ತು. ಧನ್ಯವಾದ ಅಜ್ಜಿ, ನೀವು ನಿಜವಾಗಿಯೂ ಅದಕ್ಕೆ ಅರ್ಹರು. ರಾಜನು ಮಕ್ಕಳ ಒಳ್ಳೆಯ ಮನಸ್ಸನ್ನು ನೋಡಿ ಹೆಮ್ಮೆ ಪಟ್ಟನು. ರಾಜ್ಯದ ಜನರು ಚಪ್ಪಾಳೆ ತಟ್ಟಿದರು. ರಾಜನು ಮಕ್ಕಳ ದಯೆ ಮತ್ತು ಒಳ್ಳೆಯ ಮನಸ್ಸನ್ನು ನೋಡಿ ತುಂಬಾ ಖುಷಿಪಟ್ಟನು. ಆ ದಿನದಿಂದ ಆರವ್ ಮತ್ತು ಚಿನ್ನು ರಾಜ್ಯದ ಎಲ್ಲರಿಗೂ ಮಾದರಿಯಾದರು. ಒಳ್ಳೆಯ ಹೃದಯ ಇದ್ದರೆ ಎಲ್ಲರೂ ಸಂತೋಷವಾಗಿರುತ್ತಾರೆ.